ಎದೆ ಬಡಿತ ಜೋರಾಗಿದೆ. ಆರ್ಟಿಸ್ಟ್ಗಳಿಗೆ ಯಾರಿಗೂ ಕೊಡಲ್ಲ. ಆರ್ಟಿಸ್ಟ್ ವರ್ಸಸ್ KD ಅಂತ ಕೇಳಿ ಯಾಕೆ ಭೂಮಿ ಒಳಗೂ ಮುಗಿದೋಯ್ತ ನಮ್ಮ ಲೈಫೇ ಕೆರಿಯರೇ ಕ್ಲೋಸು. ಏನು ನಸೀಬ್ ಅಂತೀವಲ್ಲ ಹಂಗೆ ಎಲ್ಲ ವಿಷಯಕ್ಕೂ ಬಂದು ನಿಂತ್ಕೊಳ್ಳೋರು ಇಲ್ಲ. ಅದು ನಾನು ಕ್ರಿಯೇಟ್ ಮಾಡಿದ್ದು. ಅದು ಹೆಂಗೆ ಆಗ್ಬಿಡ್ತದೆ. ಅಪ್ಪ ಅಮ್ಮ ಬಂದು ನಿಂತಿಯಾರೆ ಜೋಳಿಗೆ ಭಿಕ್ಷೆ ಆಗ್ತಾನೆ. ಏನು ಹುಡುಗಾಟನ ಸರ್ ಅದು. ಎಲ್ಲೋ ಒಂದ್ ಕಡೆ ನಿಮ್ಗೆ ಒಬ್ಬರ ಇಬ್ಬರು ಹಂಗೆ ಮಾಡ್ಬೋದು. ಅವ್ರಿಗೂ ಅಕ್ಕಪಕ್ಕದಲ್ಲಿರೋ ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಹೊತ್ಬಿಟ್ಟು ಹೋಯ್ತಾ ಇರ್ತಾನೆ. ಏನಕ್ಕೆ ಎತ್ಕೋಬೇಕು ಹೆಗಲ ಮೇಲೆ? ದೊಡ್ಡ ತಪ್ಪದು, ಹೆವಿ ಭಾರ ಅದು. ಚೆನ್ನಾಗಿ ಬೆಳೆದವ್ ನೋಡ್ರಿ ಬಡಿ ಮಗ ಅಂತ ಎಲ್ಲ ನಿಂತ್ಕೊಂಡು ನೋಡ್ತಾರಲ್ಲ. ಯಾರು ಕಾಲು ಎಳಿಬೇಕು ಅಂತ, ಯಾರು ಇನ್ನೊಬ್ಬರು ನಾಳು ಮಾಡ್ಬೇಕು ಅಂತ. ಎಸ್ ಆಲ್ವೇಸ್ ಈಸ್ ಮೈ ಡಾರ್ಲಿಂಗ್. ನನ್ಗೆ ಯಾವತ್ತು ಸಿನಿಮಾ ಹೊರತುಪಡಿಸಿ ಸಿನಿಮಾ ಬಿಟ್ರೆ ಈಸ್ ಮೈ ಬ್ರದರ್. ಇಲ್ಲಿ ಏನು ಗೊತ್ತಾ ಬ್ರದರ್, ಇಲ್ಲಿ ನಮ್ಮ ಸಿನಿಮಾಗೆ ನಾವೇ ಹೀರೋಗಳು. ಕೊಡೋ ಗೌರವ, ಒಂದು ತಾಯಿಗೆ ಹೆಂಗೆ ಗೌರವ ಕೊಡ್ತೀವಿ ಆ ಥರದ್ದು ಅಂತಿಲ್ಲ. ಯಾರು ತೊಂದರೆ ಇಲ್ಲ, ತಪ್ಪು ನಂದು. ಅವ್ರ ನಿರೀಕ್ಷೆ ಅಂದರೆ ಪ್ರೇಮ್ ಅಂತ ತಕ್ಷಣ ಟೂ ಮಚ್ ನಿರೀಕ್ಷೆ ಅಂತೂ ಇದ್ದೇ ಇರ್ತದೆ. ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬರ್ತಾರೆ. ತುಂಬ ನಿರೀಕ್ಷೆ ಇಟ್ಕೊಬರೋಡೆ. ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ಕೃಷ್ಣ. KD ಎಲ್ಲೆಲ್ಲೂ ಈಗ KDದೆ ಹವಾ. KD ಟೀಮ್ ಜೊತೆ ನಾವು ಕೂಡ ಭಾಳಷ್ಟು ಮಾತಾಡ್ತಾ ಹೋಗ್ತಾ ಇದ್ದೀವಿ. ಈಗ KD ಟೀಮ್ನ ಸೂತ್ರಧಾರ ಮತ್ತು KD ಟೀಮ್ನ ಫಸ್ಟ್ ಕನಸು ಕಂಡ ಡ್ರೀಮರ್ ಅಂತ ಹೇಳ್ಬೋದು, ಡೈರೆಕ್ಟರ್ ಪ್ರೇಮ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಹಾಯ್ ಮಗನೆ, ಥ್ಯಾಂಕ್ ಯು ಸೋ ಮಚ್. ಸರ್, ಈಗ ಒಬ್ಬ ವ್ಯಕ್ತಿ ಬದುಕಬೇಕು ಅಂದರೆ ಅವ್ನಿಗೊಂದು ಗೋಲ್ಡನ್ ಅವರ್ ಅಂತ ಇರುತ್ತೆ. ಅದೊಂದು 60 ಮಿನಿಟ್. KD ಸಿನಿಮಾ ಜನರ ಮುಂದೆ ಬರೋದಕ್ಕೆ ಗೋಲ್ಡನ್ ಅವರ್ 40 ಅವರ್ಸ್ ಅಷ್ಟೇ ಸರ್ ಉಳಿದಿರೋದು. ನಿಮ್ಮ ಎದೆ ಬಡಿತ ಎಷ್ಟಿದೆ ಸರ್? ಎದೆ ಬಡಿತ ಜೋರಾಗಿದೆ. ಆ ಥರ ಏನಿಲ್ಲ. ನನಗೆ ನನ್ನ ಸಿನಿಮಾ ಬಗ್ಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ನನಗೆ. ಯಾವತ್ತು ನನ್ನ ಸಿನಿಮಾ ಮಾಡೋದು, ನಾನು ಕೆಲಸ ಮಾಡಿದ್ರೆ ಆ್ಯಂಡ್ ನಾನು ಯಾವತ್ತೂ ನಮ್ಮನ್ನು ವೈಭೀಕರಣ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ಅಂದರೆ ತುಂಬ ವೈಭೀಕರಿಸ್ತೀವಿ ಅಂತೀವಲ್ಲ, ಇದು ಹಂಗೆ ಹೆಂಗೆ KD ಹಂಗೆ. ಒಂದು ಒಳ್ಳೆ ಅಚ್ಚುಕಟ್ಟಾದ 1970s 80s ಅಂಡರಲ್ಲಿ ಮಾಡಿರೋ ಒಂದು ಬ್ಯೂಟಿಫುಲ್ ಎಮೋಷನ್ಸ್, ಎಥಿಕ್ಸ್, ಲವ್ ಆ್ಯಂಡ್ ದೆನ್ ಬ್ಲಡ್. ಸೊ ಒಂದು ಸಿನಿಮಾ ಮಾಡಿದ್ವಿ, ಬನ್ನಿ ನೋಡಿ, ಹರಿಸಿ ಹಾರೈಸಿ ಅಂತ ಕೇಳ್ತೀನಿ ಅಷ್ಟೇ. ಇನ್ನೇನು ಕೇಳಕ್ಕೆ ಸಾಧ್ಯ? ಕನಸು ಕಾಣೋದು ತುಂಬ ಈಸಿ. ಕನಸು ಕಾಣೋದನ್ನ ನನಸು ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಶ್ರಮ ಇರಬೇಕು. KD ಸಿನಿಮಾದು ಅಷ್ಟೇ ವರ್ಷಗಳ ಕನಸನ್ನು ನನಸು ಮಾಡೋವಂಥ ಸಮಯ ಬಂದಿದೆ. ಸೊ ಫ್ಯಾನ್ಸ್ಗಳ ನಿರೀಕ್ಷೆ ಏನಿದೆ ಸರ್ ನಿಮ್ಮದು KD ಸಿನಿಮಾ? ನಾನು ಸಿನಿಮಾ ಮಾಡ್ತೀನಿ ಬ್ರದರ್. ನಾನು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಟ್ರೈ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿ ಕೊಡ್ತೀನಿ. ಅವ್ರ ನಿರೀಕ್ಷೆ ಅಂದರೆ ಪ್ರೇಮ್ ಅಂದ ತಕ್ಷಣ ಟೂ ಮಚ್ ನಿರೀಕ್ಷೆ ಅಂತೂ ಇದ್ದೇ ಇರ್ತದೆ. ಓವರ್ ಕಾನ್ಫಿಡೆನ್ಸಲ್ಲಿ ಬರ್ತಾರೆ. ಅದಕ್ಕೆ ತುಂಬ ಕಾಮಾಗೆ, ತುಂಬ ಪೀಸ್ಫುಲ್ಲಾಗೆ ಬಂದು ಸಿನಿಮಾ ನೋಡಿ ಅಂತ. ಬಟ್ ಆ ನಿರೀಕ್ಷೆಗೆ ಮೀರಿ ಸಿನಿಮಾ ಅಂತೂ ಇದ್ದೇ ಇರುತ್ತೆ. ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ನನ್ನಿಂದ 100% ಈ ಸಿನಿಮಾ ಅಂತೂ ಅದು ನಿರೀಕ್ಷೆಗೆ ಮೀರಿ ಇದ್ದೇ ಇರುತ್ತೆ, ಗ್ಯಾರಂಟಿ. ಈಗ ನಿರೀಕ್ಷೆ ಅಂದರೆ ಪ್ರೇಮ್ ಸರ್ ಅಂದರೆ ನಿರೀಕ್ಷೆ, ಎಕ್ಸ್ಪೆಕ್ಟೇಷನ್. ಅದು ಆ ನಿರೀಕ್ಷೆ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತಾ ಅಂತ ನಿಮಗೆ? ಅಲ್ಲ, ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆಗುತ್ತೆ. ನಾನು ಯಾವಾಗಲೂ ಅದನ್ನೇ ರಿಕ್ವೆಸ್ಟ್ ಮಾಡ್ತಿರ್ತೀನಿ, ದಯವಿಟ್ಟು ಹಂಗೆಲ್ಲ ತುಂಬ ನಿರೀಕ್ಷೆ ಇಟ್ಕೊಬರೋಡಿ. ಒಬ್ಬ ಕಾಮನ್ ಎಲ್ಲರೂ ಸಿನಿಮಾ ನೋಡಿದಾಗ ನನ್ನ ಸಿನಿಮಾನ ಬಂದು ನೋಡಿ ಅಂತ. ಎಲ್ಲ ಸಿನಿಮಾಗಳು ಹೆಂಗೆ ನೋಡ್ತೀರಾ ನೀವು, ನನ್ನ ಪಿಕ್ಚರು ಹಾಗೆ ಅದೇ ಥರ ರೀತಿ ಬಂದು ನೋಡಿ ಅಂತ. ಇಲ್ಲಾಂದ್ರೆ ಏನಾಗುತ್ತೆ, ಓವರ್ ಎಕ್ಸೈಟ್ಮೆಂಟಲ್ಲಿ ಬರ್ತಾರೆ. ಓವರ್ ಎಕ್ಸೈಟ್ಮೆಂಟ್ ಬಂದು ಕೂತ್ಕೊಂಡು ಸಿನಿಮಾ ನೋಡಿ ಏನೋ ಒಂದು ಕಡೆ ಇದಾದರೆ ಪ್ರೇಮ್ ಹಿಂಗೆ ಮಾಡ್ಬಿಟ್ನಾ, ಪ್ರೇಮ್ ಹಂಗೆ ಮಾಡ್ಬಿಟ್ನಾ ಅಂತಾರೆ. ಅದಕ್ಕೆ ತುಂಬ ಕಾಮಾಗೆ, ತುಂಬ ಪೀಸ್ಫುಲ್ಲಾಗೆ ನೀವು ಎಲ್ಲರ ಸಿನಿಮಾನ ಹೆಂಗೆ ಹೋಗಿ ನೋಡ್ತೀರಾ ಥಿಯೇಟ್ರಿಗೆ, ಅದೇ ಥರ ನನ್ನ ಸಿನಿಮಾನ ಹಂಗೆ ಬಂದು ನೋಡಿ. 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಸರ್, ಈಗ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಸಂಜಯ್ ದತ್ ಅವರು ರಾಷ್ಟ್ರೀಯ ಮಹಿಳಾ ಆಯೋಗದ ಮುಂದೆ ಹೋಗ್ಬಿಟ್ಟು ಕ್ಷಮೆ ಕೇಳಿ 50 ಆದಿವಾಸಿ ಮಕ್ಕಳಿಗೆ ನಾನು ಎಜುಕೇಷನ್ ಕೊಡ್ತೀನಿ ಅಂತ ಕೇಳಿ ಬಂದಿದ್ದಾರೆ. ಸೊ ನೀವು ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡಿಲ್ಲ? ಇಲ್ಲ, ನಾನು ಅದು ಮಾತಾಡಿದ್ದೀನಿ. ನಾನು ಫಸ್ಟ್ ನಾನೇ ಹೋಗಿದ್ದು NCW ಇದಕ್ಕೆ. ನಾನೇ ಮಾತಾಡಿ ಆ್ಯಂಡ್ ದೆನ್ ಯಾರ್ದು ತಪ್ಪಿಲ್ಲ, ಯಾರ್ದು ತೊಂದರೆ ಇಲ್ಲ. ತಪ್ಪು ನಂದು, ಸಾಹಿತಿಗಾರ ನಾನಾಗಿರೋದ್ರಿಂದ. ಸೊ ಕನ್ನಡ ನಾನು ಬರ್ತೀನಿ, ಕನ್ನಡಲ್ಲಿ ಚೇಂಜ್ ಸಮಥಿಂಗ್ ಯಾವುದೊಂದು ಚೇಂಜ್ ಆಯಿತು. ಹಿಂದಿ ಬೇರೆಯವ್ರು ಬರ್ತಿದ್ರು, ಅದನ್ನು ಅವರು ಹಿಂದಿ ಲಿರಿಕ್ ರೈಟರ್ ಇದ್ದರು, ಅವ್ರಿಗೂ ಹೇಳಿದ್ದೆ ಕೂಡ ನಾನು. ಸೊ ಇವ್ರದ್ದು ತಪ್ಪಿಲ್ಲ, ಯಾಕೆಂದರೆ ಅವ್ರ ವರ್ಡ್ಸ್ಗಳು ನನಗೆ ಅದು ಅರ್ಥ ಆಗಲಿಲ್ಲ. ಸೊ ಅದೇನು ತುಂಬ ರೂಢಾಗೇನೋ ಬರ್ತಿದ್ರೇನೋ, ಐ ಡೋಂಟ್ ನೋ. ಸೊ ಎನಿವೆ, ಯಾರ್ದು ತಪ್ಪಿಲ್ಲ. ಸಂಜು ಬಾಬಾದು ತಪ್ಪಿಲ್ಲ, ಆ್ಯಂಡ್ ದೆನ್ ಇವ್ರದ್ದು ನೂರದು ಇಲ್ಲ. ಯಾಕೆಂದರೆ ಯಾಕೆ ನಾವು ಇನ್ನೊಬ್ಬರ ಮೇಲೆ ತಪ್ಪು ವಹಿಸ್ಬೇಕು ಅಲ್ವಾ? ಸಿನಿಮಾ ಮಾಡಿದೋ ನಾನು, ಒಬ್ಬ ರೈಟರ್ ನಾನು, ಶೂಟ್ ಮಾಡಿದೋ ನಾನು. ಬಟ್ ಅದನ್ನು ಕನ್ನಡದಲ್ಲಿ ಶೂಟ್ ಮಾಡಿದ್ವಿ ನಾವು. ಅವರು ಕೇಳ್ತಾ ಇರೋದು ಹಿಂದಿ, ನಾಟ್ಲಿಕ್ಕೆ ಕನ್ನಡ ಬಂದ್ಬಿಟ್ಟು ಅದರಲ್ಲಿ ಯಾವುದೂ ನಿಮಗೆ ವಲ್ಗರೈಟಿ ಆಗಲಿ ತುಂಬ ಯಾವುದೂ ಇದಿಲ್ಲ. ಅದ್ರಾಗ ಅರ್ಥ ಆಗದೆ ಇರ್ಬೋದು ಕೆಲವು ಜನಗಳಿಗೆ, ಕೆಲವ್ರಿಗೆ ಅದು ಇಷ್ಟ ಆಗದೆ ಇರ್ಬೋದು. ಅದರಿಂದ ಮತ್ತೆ ನಾನು ಚೇಂಜ್ ಮಾಡಿ ಬಿಡ್ತಾ ಇದ್ದೀನಿ ಅಷ್ಟೇ, ಸಿಂಪಲ್. ಸರ್, ಹಿಂದಿ ಲಿರಿಕ್ಸ್ ಅಷ್ಟೇ ಸಮಸ್ಯೆ ಆಗಿರೋದು ಈಗ? ಹಿಂದಿದಾಗಿತ್ತು, ಹಿಂದಿ ಚೇಂಜ್ ಆಗೋಯ್ತು, ಫುಲ್ ಚೇಂಜ್ ಆಗೋಯ್ತು. ಹಿಂದಿನೂ ಚೇಂಜ್ ಆಯಿತು ಇವಾಗ. ಸೊ ಅದಕ್ಕೆ ಅವರು NCW ಇದನ್ನು ಮಾಡ್ಯಾರೆ. ಬಟ್ ನಾನು ಯಾವಾಗಲೂ ಹೇಳಿದೆ, ಸಂಜು ಬಾಬಾಗೂ ಹೇಳಿದೆ ನಾನು. ಸೊ ಅವರು ಏನಕ್ಕಂದರೆ ಒಂದು ರೆಸ್ಪೆಕ್ಟ್, ಅದು NCW ಲೈಕ್ ಇಂಡಿಯಾ ತುಂಬ ದೊಡ್ಡ ಇದ್ದದ್ದು ಆ್ಯಂಡ್ ಒಂದು ರೆಸ್ಪೆಕ್ಟ್ ಅಲ್ವಾ. ಸೊ ಒಂದು ನಾವು ಕೊಡೋ ಗೌರವ, ಒಂದು ತಾಯಿಗೆ ಹೆಂಗೆ ಗೌರವ ಕೊಡ್ತೀವಿ ಆ ಥರದ್ದು NCWಗೆ ಹೋದಾಗ ನಾವು ಗೌರವ ಕೊಟ್ಟಂಗೆ ಅದು. ಅದಕ್ಕೆ ಹೋಗಿ ಅವ್ರು ರೆಸ್ಪೆಕ್ಟ್ಫುಲ್ಲಾಗಿ ಅವರು ಕೂತ್ಕೊಂಡು ನನ್ನ ಹತ್ರನೂ ಮಾತಾಡಿದ್ರು, ಬಾಬಾ ಹತ್ರನೂ ಮಾತಾಡಿದ್ದಾರೆ, ಆ್ಯಂಡ್ ದೆನ್ ಎಲ್ಲ ಹತ್ರ ಮಾತಾಡಿದ್ದಾರೆ. ಸೊ ರೆಸ್ಪೆಕ್ಟ್ಫುಲ್ಲಾಗಿ ಪಾಪ ಅವರು ತುಂಬ ರೆಸ್ಪೆಕ್ಟ್ಫುಲ್ ನಡ್ಕೊಂಡಿದ್ದಾರೆ. ಏನೋ ಬೈ ಮಿಸ್ಟೇಕ್ ಆಗಿದೆ, ಓಕೆ ಚಲೋ
ತಿತ್ಕೊಂಡು ಮುಂದೆ ನಡೀರಿ ಸಿಂಪಲ್. ನಾಟ್ ಲೈಕ್ ಬಿಗ್ ವಿಷಯನೇ ಅಲ್ಲ. ಸರ್ ಈಗ ಸಾಂಗ್ಸು ರಿಲೀಸ್ ಮಾಡಿದ್ರಿ, ಡಿಲೀಟ್ ಆಯಿತು, ಮತ್ತು ಟ್ರೇಲರ್ ಕೂಡ ರಿಲೀಸ್ ಮಾಡಿದ್ರಿ, ಮತ್ತೆ ಅಪ್ಲೋಡ್ ಮಾಡಿದ್ರಿ. ಈಗ ಸಿನಿಮಾದಲ್ಲಿ ಸಾಂಗ್ಸ್ಗೆ ಸರ್ಸೆ ಸರ್ಗ ಸಾಂಗ್ಸ್ ಸಿನಿಮಾ ನೋಡಿ ಸಿನಿಮಾ ನೋಡಿ ಬನ್ನಿ, ಗೊತ್ತಾಗುತ್ತೆ. ಸಿನಿಮಾ ನೋಡಿ. ಸರ್ ನಿನ್ನೆ ಸುದೀಪ್ ಸರ್ದು ಒಂದು ನಿಮ್ಮ ಪ್ರೆಸ್ ಮೀಟಲ್ಲಿ ಸುದೀಪ್ ಸರ್ ಸಪೋರ್ಟು ತುಂಬ ಚೆನ್ನಾಗಿ ಸಿಕ್ಕಿದೆ. ಈಗ KD ಫಿಲಮ್ ಹೈಪು ಸುದೀಪ್ ಸರ್ ಬಂದಮೇಲೆ ಇನ್ನೂ ಜಾಸ್ತಿ ಆಗಿದೆ. ಎಸ್ ಆಲ್ವೇಸ್ ಈಸ್ ಮೈ ಡಾರ್ಲಿಂಗ್. ನನಗೆ ಯಾವತ್ತು ಸಿನಿಮಾ ಹೊರತುಪಡಿಸಿ, ಸಿನಿಮಾ ಬಿಟ್ಟರೆ ಈಸ್ ಮೈ ಬ್ರದರ್, ನನ್ನ ಬ್ರದರ್ ಅವರು. ಸಿನಿಮಾ ಹೊರತುಪಡಿಸಿ ಲೈಕ್ ಸಿನಿಮಾಗೆ ಬಂದಾಗ ಯಾವತ್ತೂ ಅಷ್ಟೇ ನನ್ನ ಹಿಂದೆ ಯಾವಾಗಲೂ ಇರ್ತಾರೆ ಅವರು. ಎನಿ ಟೈಮ್ ಆಲ್ವೇಸ್ ಯಾವತ್ತೂ ಇರ್ತಾರೆ. ಒಂದು ಇದು ಅದು ಅಂತಿಲ್ಲ, ಯಾವಾಗಲೂ ಯಾವುದೇ ವಿಷಯಕ್ಕಾಗಲಿ, ಯಾವುದೇ ಪ್ರತಿ ವಿಷಯಕ್ಕಾಗಲಿ ಏನೋ ಒಂದು ಸ್ವಲ್ಪ ತೊಂದರೆ ಆದ್ರೂ ಮೆಸೇಜ್ ಮಾಡ್ತಾರೆ, ಕಾಲ್ ಮಾಡ್ತಾರೆ. ಇವಾಗಲೂ ಬೆಳಗ್ಗೆನೂ ಕಾಲ್ ಮಾಡಿದರು, ನಿನ್ನೆ ರಾತ್ರಿನೂ ಕಾಲ್ ಮಾಡಿದ್ರು ನನಗೆ, ಚಿನ್ನ ಓಕೆನಾ ಚಿನ್ನ, ನೀನು ಆರಾಮಾಗಿದ್ದೀಯಾನೋ, ಓಕೆನೇನೋ ಅಂತ. ಸೊ ಆ ಥರ ಈಸ್ ಲೈಕ್ ಮೈ ಬ್ರದರ್. ಸುದೀಪ್ ಸರ್ ಒಬ್ಬರೇನಾ ಸರ್ KD ಸಿನಿಮಾ ಬಗ್ಗೆ ಕೇಳ್ತಾರೆ? ಸ್ಯಾಂಡಲ್ವುಡ್ಡಲ್ಲಿ ಬೇರೆ ಯಾರು ಪ್ರೇಮ್ ಸರ್ ಸಪೋರ್ಟಿಗೆ ಬೆನ್ನಿಗೆ ನಿಂತಿಲ್ವ? ಏನಿಲ್ಲಪ್ಪ, ಪಾಪ ಇರ್ತಾರೆ, ಎಲ್ಲ ಬರ್ತಾರೆ. ಯಾಕೆ ಅವ್ರವ್ರದ್ದೇ ಕಷ್ಟಗಳಿರ್ತವೆ, ಅವ್ರವ್ರದ್ದೇ ಸಿನಿಮಾಗಳಿರ್ತವೆ. ಇಲ್ಲಿ ಏನು ಗೊತ್ತಾ ಬ್ರದರ್, ಇಲ್ಲಿ ನಮ್ಮ ಸಿನಿಮಾಗೆ ನಾವೇ ಹೀರೋಗಳು, ನಮ್ಮ ಇದಕ್ಕೆ ನಾವೇ ಇದು. ಈಗ ಯಾವೊಬ್ಬ ರೈತ ಒಂದು ಭೂಮಿಲಿ ಏನೋ ಬೆಳಿತಾನೆ ಅಂತಂದರೆ ಎಲ್ಲ ಬಂದು ಕೇಳ್ತಾನೆ ಅಂತ ತಪ್ಪದು. ನಂದು ಜೀವ, ಅದು ಮಣ್ಣು, ನನ್ನ ಜಾಗ, ನಾನು ಇದನ್ನು ಬೆಳಿಬೇಕು, ನಾನು ಬೆಳಿತೀನಿ ಅಷ್ಟೇ. ಆದರೆ ಬೆಳೆದಾದ್ಮೇಲೆ ಅದನ್ನು ಮಾರ್ಕೆಟಿಗೆ ತೊಗೊಂಡು ಹೋಗ್ತೀನಲ್ಲ, ಮಾರ್ಕೆಟಿಗೆ ತೊಗೊಂಡೋದಾಗ ಎಷ್ಟು ಚೆನ್ನಾಗಿ ಬೆಳೆದವ್ ನೋಡ್ರಿ ಬಡಿ ಮಗ ಅಂತ ಎಲ್ಲ ನಿಂತ್ಕೊಂಡು ನೋಡ್ತಾರಲ್ಲ, ಅದೇ KD. ಅಲ್ಲೆಲ್ಲ ಬಂದು ನಿಂತ್ಕೊಂಡು ನೋಡಲಿ, ಅರಸ್ಲಿ, ಅವಾಗ ತೊಂದರೆ ಇಲ್ಲ. ಈಗ ಅರಸ್ಲಿ ಅಂತ ನೀವು ಹೇಳ್ತಾ ಇದ್ದೀರಾ. ಕೆಲವು ಫ್ಯಾನ್ಸ್ಗಳಿಗೆ ಹೇಳಿದ್ರೆ ದರ್ಶನ್ ಫ್ಯಾನ್ಸ್ ಆಗಲಿ ಅಥವಾ ಇವರು ವಿಷ್ಣುವರ್ಧನ್ ಫ್ಯಾನ್ಸ್ ಆಗಲಿ ಮತ್ತು ಅಂಬರೀಷ್ ಫ್ಯಾನ್ಸ್ ಆಗಲಿ, ಅವರೆಲ್ಲರೂ ಕಟೌಟು ಬ್ಯಾನರ್ಗಳನ್ನ ಹಾಕಿ ಈಗಾಗಲೇ ಥಿಯೇಟ್ರ್ ಮುಂದೆ ರಾಜ್ ಎಲ್ಲ ಮಾಡ್ತಾರೆ. ಏನಕ್ಕೆ ಅಂದರೆ ಇಲ್ಲಿ ಯಾರ್ಯಾರಿಗೂ ಹೊಟ್ಟೆ ಕಿಚ್ಚಿಲ್ಲ, ಯಾರಿಗೂ ಕಾಲೆಳಿಬೇಕು ಉದ್ದೇಶ ಇಲ್ಲ, ಎಲ್ಲರೂ ಮಾಡ್ತಾರೆ. ಯಾಕಂದ್ರೆ ಇದು ನಮ್ಮ ಸಿನಿಮಾ ಅಂತ, ನಾಟ್ಲಿಕ್ಕೆ ಪ್ರೇಮ್ ಸಿನಿಮಾ ಅಲ್ಲ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ, ಒಂದು ಕನ್ನಡ ಸಿನಿಮಾ, ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಬಜೆಟ್ ಸಿನಿಮಾ. ಎಲ್ಲರೂ ಪ್ರೀತಿಯಿಂದ ಸಪೋರ್ಟ್ ಮಾಡೇ ಮಾಡ್ತಾರೆ. ಯಾರು ಕಾಲೆಳಿಬೇಕು ಅಂತ, ಯಾರು ಇನ್ನೊಬ್ಬರು ನಾಳು ಮಾಡಬೇಕು ಅಂತ ಯಾರಿಗೂ ಉದ್ದೇಶ ಇರಲ್ಲ. ಎಲ್ಲೋ ಒಂದು ಕಡೆ ನಿಮಗೆ ಒಬ್ಬರು ಇಬ್ಬರು ಹಂಗೆ ಮಾಡ್ಬೋದು, ಅವ್ರಿಗೂ ಅಕ್ಕಪಕ್ಕದಲ್ಲಿರೋ ತಿದ್ದಿ ಬುದ್ಧಿ ಹೇಳಿ ಕರ್ಕೊಂಡು ಹೋದರೆ ಒಳ್ಳೇದು. ಇಲ್ಲಾಂದರೆ ಈ ಲೈಕ್ಸ್ಗೆ ಇನ್ನೊಂದು ಲೈಕ್ಸು ಪಕ್ಕದಲ್ಲಿ ಒತ್ಬಿಟ್ಟು ಹೋಗ್ತಾ ಇರ್ತಾನೆ, ಅದೂ ಏನೂ ಮಾಡೋಕ್ಕಾಗಲ್ಲ. ಚಲೋ ಜೀವನ ನಡೀತಾ ಇರುತ್ತೆ. KD ಸಿನಿಮಾ ರಿಲೀಸ್ ಹತ್ರ ಬರ್ತಿದ್ದಂಗೆ ಈ ಧ್ರುವ ಸರ್ಜಾ ಅವರು ಒಂದು ರೀಲ್ಸ್ ಇದೆ ಸರ್. ಅಂದರೆ ಕಟೌಟ್ಗೆಲ್ಲ ನೀವು ಖರ್ಚು ಮಾಡಿಬಿಟ್ರು, ಯಾಕೆ ಖರ್ಚು ಮಾಡ್ತೀರಾ ಅಂತ ಬೈತಾರೆ ಸರ್. ವೇಸ್ಟ್ ಮಾಡಿಬಿಟ್ರು, ನೀವು ಯಾಕೆ ಅಷ್ಟೊಂದು ಖರ್ಚು ಮಾಡ್ತೀರಾ ಅಂತ. ಏನೇ ಮಾಡಿದ್ರು ಫ್ಯಾನ್ಸ್ಗಳನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸರ್. ಅಷ್ಟೊಂದು ಅದ್ದೂರಿಯಾಗಿ ಬ್ಯಾನರ್ಸ್ಗಳನ್ನೆಲ್ಲ ಹಾಕಕ್ಕೆ ಶುರು ಮಾಡ್ತಿದ್ದಾರೆ. ಹೌದು ಹೌದು ಹೌದು. ಸೊ ಮಾಡ್ತಿದ್ದಾರೆ, ಇಟ್ಸ್ ಗುಡ್. ಅವ್ರ ಅಭಿಮಾನ, ಅವ್ರವ್ರ ಅಭಿಮಾನಗಳು ಕನ್ನಡ ಸಿನಿಮಾಗಳಿಗೋಸ್ಕರ ಎಲ್ಲರೂ ಸಮಬಿದ್ದು ಮಾಡ್ತಿದ್ದಾರೆ ಅಂದರೆ ಇಟ್ಸ್ ಗ್ರೇಟ್. ಖುಷಿಯಾದ ವಿಷಯ. ಪ್ರೇಮ್ ಸರ್, ನಾನು ಮೋಹನ್ ಕೆರೆ, ನಿಮ್ಮ ಆರ್ಟ್ ಡೈರೆಕ್ಟರ್ ಸರ್ ಹತ್ರ ಬುಯ್ಕೆರೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವಾಗ ಹೇಳಿದ್ರು ಟೌನ್ ಹಾಲ್ನೇ ಆ್ಯಸ್ ಇಟ್ ಈಸ್ ಇಳಿಸಿದ್ವಿ, KR ಮಾರ್ಕೆಟು, ಶಿವಾಜಿ ಥಿಯೇಟರು. ಸೊ ಆ ಸೆಟ್ಟೇ ನಿಮ್ಮ ಫಿಲಮ್ನ ಅರ್ಧ ಇದು ಇಂಟ್ರೆಸ್ಟ್ ಅಂತ. ಇಂಟ್ರೆಸ್ಟ್ ಅಲ್ಲ, ಇದು 1970s ಬ್ಯಾಕ್ಗ್ರೌಂಡು ಬ್ರದರ್. 1970s ಬ್ಯಾಕ್ಗ್ರೌಂಡು ನಿಮಗೆ ಅದನ್ನೇ ಕ್ರಿಯೇಟ್ ಮಾಡ್ಬೇಕು ನಾವು. ಓಲ್ ಸಿನಿಮಾ ಕ್ರಿಯೇಟ್ ಮಾಡ್ಬೇಕು ಅಂದರೆ ಈ ಸಿನಿಮಾ ನೀವು ನೋಡಿದಾಗ ಅನಿಸುತ್ತೆ ಎಂಟೈರ್ ಡೆಡಿಕೇಶನ್ ಈ ಸಿನಿಮಾಗೆ ಟೋಟಲ್ ಕೆಲಸ ಮಾಡಿರೋದು ಅಲ್ಲಿ ಪ್ರೇಮ್ ಹೆಸರು ಇರ್ಬೋದು. ಆ ಮೋಹನ್ ಬಿಕೆರೆ, ಕ್ಯಾಮ್ರಾಮನ್ ಡೇವಿಡ್ಡು, ಮತ್ತು ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಮತ್ತು ತಿರ್ಗಾ ನಮ್ಗೆ ಕ್ಯಾಮ್ರಾಮನ್ ಅಸಿಸ್ಟೆಂಟ್ಗಳು. ಸೊ ಇವರೇ ಹೀರೋಗಳು. ಅದಕ್ಕೆ ಈ ಸಿನಿಮಾ ಏನೇ ನೀವು ವಿಜುವಲ್ಲು, ಏನೋ ಅದ್ಭುತ ವಿಜುವಲ್ಲು, ಏನೇ ಹಿಂಗೆ ತೆಗೆದು ಒಂದು ಪ್ರೇಮ್ ಅನ್ನೋದು ಕಾರಣನೇ ಅವರು. ಏನಕ್ಕೆಂದರೆ ಪ್ರತಿ ಫ್ರೇಮೂ ಅಷ್ಟು ರಿಚ್ಚಾಗೆ ಫಸ್ಟ್ ಇದು ಮಾಡ್ಯಾರ. ಇಲ್ಲಿ ನಾನಂತೂ ಹೇಳ್ಬಿಡ್ತೀನಿ, ಇಲ್ಲಿ ಬಂದು ಕ್ಯಾಮ್ರಾ ಇಟ್ಬಿಟ್ಟು ಇಲ್ಲಿ ಬಸ್ ಕಳಿಸಿ, ಬಸ್ಸಲ್ಲಿಂದ ಬರ್ತದೆ, ಈಗ ಒರಿಜಿನಲ್ ಬಸ್ಸಾ ಇಲ್ಲ, ಆಗೇನು ಕ್ರಿಯೇಟ್ ಮಾಡ್ಬೇಕಾ? ಡಬಲ್ ಡಕ್ಕರು ಇಲ್ಲ, ಇಲ್ಲಿ ಜನ ಕಳಿಸಿ, ಅಲ್ಲಿ ಇದು ಕಳಿಸಿ, ನೋಡಿ ಮೀಸೆ ಚೆನ್ನಾಗಿಲ್ಲ, ಇವನು ಚೆನ್ನಾಗಿಲ್ಲ, ದಾಡಿ ಚೆನ್ನಾಗಿಲ್ಲ, ಅದನ್ನು ಮಾಡ್ರೋ ಇದನ್ನು ಮಾಡ್ರೋ ಅಂತ ಕುಂತ್ಕೊಂಡು ಹೇಳ್ಬಿಟ್ಟು ಗೈಡೆನ್ಸ್ ಮಾಡ್ಬಿಡ್ತೀನಿ. ಕ್ಯಾಮ್ರಾ ಇಟ್ಬಿಟ್ಟು ಮಾಡೋರು ಯಾರು? ಇಟ್ಸ್ ಮೈ ಟೀಮ್. ಬಸ್ ಅವರು ಆ್ಯಟ್ಸಪ್, ಅವ್ರ ಕಷ್ಟ, ಅವ್ರ ಶ್ರಮ KD. ಸರ್ 30ನೇ ತಾರೀಕು ಒಂದು 11-12 ಗಂಟೆ ಅಷ್ಟರಲ್ಲಿ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಸಕ್ಸಸ್ನ ಕ್ರೆಡಿಟ್ನ ನೀವು ಯಾರಿಗೆ ಕೊಡ್ತೀರಿ? ಆಲ್ ಟೆಕ್ನಿಷಿಯನ್ಸ್, ನಾಟ್ ಲೈಕ್ ಆರ್ಟಿಸ್ಟ್ಗಳಿಗೆ ಯಾರಿಗೂ ಕೊಡಲ್ಲ. ಆಲ್ ಟೆಕ್ನಿಷಿಯನ್. ಯಾಕೆ ಆರ್ಟಿಸ್ಟ್ ಕೊಡಲ್ಲ ಅಂದರೆ, ಸ್ಕ್ರೀನ್ ಮೇಲೆ ಆರ್ಟಿಸ್ಟ್ಗಳು ರಾಜರಾಜಿಸ್ತಾರೆ, ಅವ್ರನ್ನ ನೋಡಿ ವಿಜುವಲ್ ಹೊಡಿತಾರೆ, ಅಲ್ಲಿಗೆ ಅವ್ರು ಗೆಲ್ತಾರೆ. ಬಟ್ ಹಿಂದೆ ಇರ್ತಾರಲ್ಲ ಸ್ಕ್ರೀನ್ ಮೇಲೆ, ಅವ್ರು ಯಾರೂ ಕಾಣಲ್ಲ. ಅವ್ರ ಹೆಸರುಗಳೆಲ್ಲ ಅಂತ ಹೋಗ್ಬಿಡ್ತದೆ ಲಾಸ್ಟಲ್ಲಿ, ಅವ್ರು. ಅದಕ್ಕೆ ಯಾವತ್ತೂ ಅಷ್ಟೇ ಟೆಕ್ನಿಷಿಯನ್ಸ್ ಇದ್ದರೆ ಕಲಾವಿದರು, ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಷಿಯನ್ಸ್. ಆ ಟೆಕ್ನಿಷಿಯನ್ಸ್ಗೆ ಈ ಸಿನಿಮಾನ ಅವ್ರಿಗೆ ಅರ್ಪಿಸ್ತೀನಿ ನಾನು, ಆಲ್ ಟೆಕ್ನಿಷಿಯನ್ಸ್. ಈಗ ಪ್ರೇಮ್ ಸರ್ ಜೊತೆ ಇಡೀ ತಂಡ ನಿಂತ್ಕೊಂಡಿರೋದಕ್ಕೆ ತಂಡ ಇದೆ ಅಂತ. ಸೊ ಸಕ್ಸಸ್ ಬಂದಾಗ ತಂಡನೂ ಕಾರಣ ಅಂತ ಹೇಳ್ತೀರಾ ಪ್ರೇಮ್ ಸರ್? ಆಬ್ವಿಯಸ್ಲಿ ಮಗ, ನಮ್ಗೆ ಸಕ್ಸಸ್ ಅನ್ನೋದನ್ನ ಯಾಕೆ ಫಸ್ಟ್ ಆಫ್ ಆಲ್ ತಗೋಕೆ ಹೋಗ್ಬಾರ್ದು. ಸಕ್ಸಸ್ ಅನ್ನೋದನ್ನ ಏನಕ್ಕೆ ಎತ್ಕೋಬೇಕು ಹೆಗಲ ಮೇಲೆ? ದೊಡ್ಡ ತಪ್ಪದು, ಹೆವಿ ಭಾರ ಅದು. ಒಳಗೊಂಟೋಯ್ತೀವಿ ಸಕ್ಸಸ್ನ. ಏನಾದ್ರು ನೀವು ಏನು ತಲೆ ಮೇಲೆ ಹೊತ್ಕೊಂಡ್ರಿ ಅಂದ್ಕೊಳ್ಳಿ,
ಭೂಮಿ ಒಳಗೆ ಹೊಂಟೋಯ್ತೀವಿ ನಾವು. ಭೂಮಿ ಒಳಗೂ ಮುಗಿದೋಯ್ತು ನಮ್ಮ ಲೈಫೇ ಕೆರಿಯರೇ ಕ್ಲೋಸು. ಅದಕ್ಕೆ ಸಕ್ಸಸ್ನ ಅನ್ನೋದು ತಗೊಳ್ಳೇಬಾರ್ದು. ಸಕ್ಸಸ್ಸು ಯಾಕೆ ತಗೋಬೇಕು ಬಾಸ್? ಅದು ಏನೇ ಆದರೂ ನಾನು ಟೆಕ್ನಿಷಿಯನ್ಸ್ದು ಸಿನಿಮಾ ಅಷ್ಟೇ. ಈಗ ಸ್ಯಾಂಡಲ್ವುಡ್ ಇದಕ್ಕೆ ರಿಲೀಸ್ ಮಾಡಬೇಕಾದ್ರೆ ನಿಮಗೆ ಸಿನಿಮಾ ತೆಗ್ದಿದ್ಕಿಂತ ರಿಲೀಸ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆಯಾ ಈ ದಿನಗಳಲ್ಲಿ? ಈಗ ಏನಿಲ್ಲ ಬ್ರದರ್, ಅವ್ರವ್ರ ಕಷ್ಟ. ಸೆನ್ಸಾರ್ ಬರಬೇಕು ಅಂದರೆ ಎಷ್ಟು ಕಷ್ಟ ಆಯ್ತು? ಆಗುತ್ತೆ, ಸಮ್ಟೈಮ್ ಹಾಗೆ ಆಗುತ್ತೆ. ಸಮ್ಟೈಮ್ ಪಾಪ ಅವ್ರದ್ದು ಗೈಡ್ಲೈನ್ಸ್ ಇದೆ, ಸೆನ್ಸಾರ್ದೇ ಒಂದು ಗೈಡ್ಲೈನ್ಸ್ ಇದೆ ಬ್ರದರ್. ನಾವು ಆ ಗೈಡ್ಲೈನ್ಸ್ ಪ್ರಕಾರನೇ ಹೋಗ್ಬೇಕು. ಯಾಕಂದ್ರೆ ನಮ್ಮ ಪ್ರಕಾರ ಹೋಗೋಕ್ಕಾಗಲ್ವಲ್ಲ. ಯಾಕಂದ್ರೆ ಸಿನಿಮಾ ಥಿಯೇಟ್ರಿಗೆ ಬರ್ತದೆ ಅಂತಂದಾಗ ಅವರು ಸೆನ್ಸಾರ್ದೊಂದು ಗೈಡ್ಲೈನ್ಸ್ ಕೊಡ್ತಾರೆ. ಆ ಗೈಡ್ಲೈನ್ಸ್ ಪ್ರಕಾರನೇ ನಾವು ಸಿನಿಮಾ ಮಾಡಬೇಕು. ಈಗ ಆಲ್ಮೋಸ್ಟ್ IPL ಕ್ರೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಅಂದರೆ ಸಂಜೆ ಆದರೆ ಬೆಂಗಳೂರು ರೋಡ್ಗಳೇ ಖಾಲಿ ಇರ್ತವೆ. RCB ಮ್ಯಾಚ್ ಇತ್ತು ಅಂದರೆ. ಸೊ ಈ ಟೈಮಲ್ಲಿ KD ಫಿಲಮ್ ರಿಲೀಸ್ ಮಾಡ್ತಾ ಇರೋದು ಒಂಥರ ಬನ್ನಿ RCBಗೂ ನಮಗೂ ಫೈಟು ಅಂದ್ಕೇಳಿ ಬುದೇ ಒಳ್ಳೆ RCB ವರ್ಸಸ್ KD ಅಂದ್ಕೇಳಿ. ಯಾಕೆ ಕರ್ನಾಟಕದಲ್ಲಿ ಕೈ ಹಿಡಿದಿಲ್ವಾ? RCB ಮಾತ್ರ ನೋಡ್ತಾರೆ, ಕರ್ನಾಟಕದಲ್ಲಿ ಕೈ ಹಿಡಿಯಲ್ವಾ? ಬನ್ನಿ, ಒಳ್ಳೆ ಆಯ್ತಲ್ಲ. ನಾನು ಒಂದು ಹಲವಾರು ದಿನದಿಂದ ನಿಮ್ಮೊಂದು ಮಾತು ಕೇಳಬೇಕು ಅಂತಿದ್ದೆ. ಅಂದರೆ ಒಂದು ಓಂ ಹರ ಹರ ಮಹಾದೇವ್ ಶಂಭೋ ಶಂಕರ ಅಂತ ಒಂದು ಡೈಲಾಗ್ ಬರುತ್ತೆ ಜೋಗಿ ಫಿಲಮ್ ಸ್ಟಾರ್ಟಿಂಗಲ್ಲಿ. ಶಿವರಾಜ್ ಕುಮಾರ್ ಅವರು ಜೋಗುಳ ಹಿಡಿತಾರೆ. ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮನವರು ಇದನ್ನು ಕೊಡ್ತಾರೆ, ಬಾಗಿನ ಕೊಡ್ತಾರೆ. ಬಾಗಿನ ಕೊಟ್ಟ ನಂತರ ಶಿವಣ್ಣವರು ಸ್ವಲ್ಪ ಈ ಕಡೆ ಮೂವ್ ಆಗ್ತಾರೆ. ಅವಾಗ ರಾಜ್ಕುಮಾರ್ ಅವರೇ ಕರೆದು ಮುತ್ತಿಟ್ಟು ಮುತ್ತಿಟ್ಟು ಕಳಿಸ್ಕೊಡ್ತಾರೆ. ಅವಾಗ ರಾಜ್ಕುಮಾರ್ ಕಣ್ಣಲ್ಲಿ ನೀರು ಬರುತ್ತೆ. ಆ ಸೀನ್ ಬಗ್ಗೆ ಒಂದು ಸ್ವಲ್ಪ ಹೆಂಗಿತ್ತು ಆ ಸೀನ್? ಅದು ಕ್ರಿಯೇಟ್ ಮಾಡಿದ್ದ ಅಥವಾ ಅದೇ ಆಗಿದ್ದ? ಇಲ್ಲ, ಅದು ನಾನು ಕ್ರಿಯೇಟ್ ಮಾಡಿದ್ದು. ಅದು ಹೆಂಗೆ ಆಗ್ಬಿಡ್ತದೆ? ರಾಜ್ಕುಮಾರ್ ಸರ್ ಎಮೋಷನಲ್ ಅಲ್ಲ, ಅದು ಅವ್ರದ್ದು. ಅಪ್ಪಾಜಿಯವರು ಅದು ಅವ್ರು ಬಂದು ನಿಂತ ಮೇಲೆ ಅಪ್ಪ ಅಮ್ಮ, ಈಗ ಯಾವುದೇ ಮಕ್ಳಿಗಾಗಲಿ ಅಪ್ಪ ಅಮ್ಮ ಬಂದು ನಿಂತಿದ್ದಾರೆ ಜೋಳಿಗೆ ಭಿಕ್ಷೆ ಆಗ್ತಾನೆ, ಏನು ಹುಡುಗಾಟನ ಸರ್ ಅದು ಎಸ್ಪೆಷಲಿ ಅಪ್ಪಾಜಿಯವರು ಆಮೇಲೆ ಅಮ್ಮ ಇಬ್ಬರೂ. ನಾನು ಕರಿಬೇಕಾದ್ರೆ ಅವ್ರು ಕರೆದ್ಬಿಟ್ಟು ಅಲ್ಲಿ ಸ್ಟುಡಿಯೋದಲ್ಲಿ ಕೂರಿಸಿ ಹೇಳ್ಬೇಕಾದ್ರೇ ರಾಘಣ್ಣಮ್ಮನ ಕೇಳಿದ್ರು ನನಗೆ, ಪ್ರೇಮ್ ಅಪ್ಪಾಜಿ ಅಮ್ಮನ್ನ ಮೇಲೆ ಕರಿತಿದ್ಯಾ, ಏನು ಮಾಡಿಸ್ತೀಯ ಅವ್ರ ಕೈಲಿ ಅಂತ. ಏನಿಲ್ಲಣ್ಣ, ನಾನು ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಹೇಳ್ತೀನಿ ಇರೋಣ ಅಂತ. ಅವ್ರಿಗೂ ಹೇಳಿರಲಿಲ್ಲ ನಾನು. ಅಲ್ಲಿ ಹೋಗಿ ಹೇಳಾದ್ಮೇಲೆ ಅಪ್ಪಾಜಿ ಅಮ್ಮಂಗೆ ಇಬ್ಬರಿಗೂ ಹೇಳ್ಬಿಟ್ಟು, ಅಣ್ಣ ಈ ಥರ ಅಪ್ಪಾಜಿ ಬರ್ತಾರೆ, ಅಣ್ಣ ಬಂದು ಭಾವತಿ ಭಿಕ್ಷಾ ದೇಹಿ ಇಂಥರ ಆರಾಮಾದ ಭಾವತಿ ಭಿಕ್ಷಾ, ಅವಾಗ ನೀವು ಜೋಳಿಗೆಗೆ ಇದಾಕಬೇಕು. ಏನೋ ಕಂದ ಅಂದರು ನನಗೆ, ಏನೋ ಕಂದ ಹಿಂಗೆ ಮಾಡಿದ್ಯಾ ಅಂತ. ಅದಾದಮೇಲೆ ಅಣ್ಣಂಗೆ ಹೇಳ್ದೆ, ಅಣ್ಣ ಹೋಗಿ ಇದು ಫಸ್ಟ್ ಸ್ಟಾರ್ಟು, ಹೋಗಿ ಜೋಳಿಗೆ ಓಪನ್ ಮಾಡೋದು ಇದು ಅಂತ. ಅವರೆಲ್ಲ ಅಲ್ಲಿದ್ದು ಗ್ರೀನ್ ಮ್ಯಾಟ್ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ನೋಡಿದ್ದೀರಿ, ಅಬ್ಸರ್ವ್ ಮಾಡಿ. ಅದು ಸಿನಿಮಾದಲ್ಲಿ ಸಿಂಗಲ್ ಅವರು ಮನೆ ಚೇಂಜ್ ಮಾಡಿದೆ, ನಾನು ಗ್ರಾಫಿಕ್ ಮಾಡಿದೆ ಅದನ್ನು. ಅದಕ್ಕೆ ಅದು ವೈಬ್ರೇಷನ್ ಆಗಿತ್ತು. ಅದು ತುಂಬ ವೈಬ್ರೇಷನ್. ಇಬ್ಬರು ಯಾವಾಗ ಆಶೀರ್ವಾದ ಮಾಡಿದ್ರು, ಸೊ ಅದು ವೈಬ್ರೇಷನ್ ಅದನ್ನೆಲ್ಲ ನಾವು ಎಕ್ಸ್ಪ್ಲೇನು ಮಾಡೋಕ್ಕಾಗಲ್ಲ. ಅದೇನೇನೋ ವಿಜುವಲ್ ನೋಡೇ ಆನಂದಿಸ್ಬೇಕು ಅಂತೀವಲ್ಲ, ಆ ಥರ ಅದು. ಆ ಸೀನನ್ನು ನಾನಂತೂ ಅದು ಎಷ್ಟು ಸಲ ನೋಡಿದ್ದೀನೋ ಲೆಕ್ಕ ಇಲ್ಲ. ಅದನ್ನು ಪದೇ ನೋಡಬೇಕು ಅಂತ ಅನ್ಸೋ ಸೀನ್ ಅದು. ಎಮೋಷನ್ಸ್ ಬ್ರದರ್, ಎಮೋಷನ್ಸ್ ತುಂಬ ಎಮೋಷನ್. ಅದು ಅಪರೂಪದ ಅಂತೀವಲ್ಲ, ಎಲ್ಲ ಕೋಟಿ ಜನಗಳಲ್ಲಿ ಒಬ್ಬರಿಗೆ ಅಂತೀವಲ್ಲ, ಆ ಥರ ಸಿಕ್ಕಿದ್ದು ಅದ್ರಲ್ಲಿ ನನಗೂ ಸಿಗ್ತದೆ. ಕೋಟಿ ಜನದಲ್ಲಿ ಯಾರಿಗೂ ಒಬ್ಬ ಅದೃಷ್ಟವಂತ ಅಂತೀವಲ್ಲ, ಸೊ ಅದ್ರಲ್ಲಿ ನಾನೊಬ್ಬ ಅನ್ಕೊಂತೀನಿ. ನಾನು ಯಾವಾಗಲೂ ಹಿಡ್ಕೊಂಡು ಹೇಳೋರು, ನನ್ನ ಪಲ್ಸ್ ಹಿಡ್ಕೊಂಡು ಹೇಳೋರು ಅಪ್ಪಾಜಿ, ಯಾವುದು ಇವ್ನಿಗೆ ಹಳ್ಳಿ ನಾಡಿ ಮಿಡಿತ ಚೆನ್ನಾಗಿದೆ, ಅವನಿಗೆ ತುಂಬ ಇದಿದೆ, ಇವನ್ನ ಮಾಡ್ತಾನೆ, ಏನೋ ಮಾಡ್ತಾನೆ, ಬಿಡಿ ಅನ್ನೋರು. ಅವ್ರ ಆಶೀರ್ವಾದ ಏನೋ ಗೊತ್ತಿಲ್ಲ, ಹೋಗ್ತಾ ಇದ್ದೀನಿ ಇನ್ನ. ಸರಿ, ಅಣ್ಣವ್ರ ಬಗ್ಗೆ ಮಾತಾಡೋದು. ಈಗ ಅಂಬರೀಷ್ ಸರ್ ಇದ್ದಿದ್ರೆ ಸಿನಿಮಾ ಇಂಡಸ್ಟ್ರಿಲಿ ಒಂದು ಕದರೇ ಬೇರೆ. ಏನು ನಸೀಬ್ ಅಂತೀವಲ್ಲ, ಹಂಗೆ ಎಲ್ಲ ವಿಷಯಕ್ಕೂ ಬಂದು ನಿಂತ್ಕೊಳ್ಳೋರು, ಎಲ್ಲದಕ್ಕೂ ಫೈಟ್ ಮಾಡೋರು. ಬಟ್ ಅವ್ರ ಬ್ಲೆಸ್ಸಿಂಗ್ ಅನ್ಸುತ್ತೆ ಇದ್ದೇ ಇರುತ್ತೆ. ಅವ್ರ ಬ್ಲೆಸ್ಸಿಂಗ್ಸ್ ಅಂತೂ ಯಾವಾಗಲೂ ಇದ್ದೇ ಇರುತ್ತೆ ನಮಗೆ. ಹೆಸರು ಸಾಕಲ್ವ ಬಾಸ್? ಏನು ನೇಮ್ ಅಲ್ವ ಬಾಸ್? ಸೀಲ್ ಅಲ್ವಾ? ಹೆಸರು ಸಾಕಲ್ಲ, ರೆಬಲ್ ಅಂತಂದ್ರೆ ಸಾಕಲ್ಲ, ಅದೊಂದು ಹೆಸರು ಸಾಕು ನಮಗೆ. KD ಸಿನಿಮಾದಲ್ಲಿ ಎಮೋಷನ್ಗೆ ಜಾಸ್ತಿನಾ ಆ್ಯಕ್ಷನ್ನು ಅಥವಾ ಇದಕ್ಕೆ ಜಾಸ್ತಿ? ಎಮೋಷನ್ಸ್ ಎಷ್ಟಿರುತ್ತೆ, ಆ್ಯಕ್ಷನು ಅಷ್ಟೇ ಇರುತ್ತೆ. 50-50 100%. ಎಷ್ಟು ನೀವು ಎಮೋಷನ್ಸ್ ನೋಡ್ತೀರಾ, ಸಾಂಗ್ಸ್ ನಿಮ್ಗೆ ಹಬ್ಬ. ನೆನ್ನೆ ಬಿಟ್ಟಿದ್ದೀವಿ, ನೋಡಿದಿರ್ಬೇಕು. ಕಮಾನ್, ಇಡೀ ಕಮಾನ್ ಕಾಳಿ ಎಂಟೈರ್ ಕರ್ನಾಟಕ ಫುಲ್ಲು ಚಿಂದಿಯಾಗಿ ಹೋಗ್ತಿದೆ, ವೈರಲ್ ಆಗ್ತಾ ಗೊತ್ತಿದೆ, ತುಂಬ ಅದ್ಭುತವಾಗಿ ಹೋಗ್ತಿದೆ. ಇಬ್ಬರು ಜುವೆಲ್ ಬಂದಿಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಸೊ ಮಚ್ಚಲಕ್ಷ್ಮಿ ಮತ್ತು ಕಾಳಿದಾಸ ಇಬ್ರು ಅದ್ಭುತವಾಗಿ ಎಲ್ಲರೂ ಅದೇ ಹೇಳ್ತಿದ್ದಾರೆ, ಏನು ಸಖತ ಮಾಡಿದವಳು ಹುಡುಗಿ ಡ್ಯಾನ್ಸು, ಏನು ಸಖತ ಮಾಡಿದಾನವನು ಡ್ಯಾನ್ಸ್ ಧ್ರುವ ಅಂತ ಮಾಡಿದ್ದಾರೆ. ಅವರು ಡೆಡಿಕೇಶನ್ನು, ಸೊ ಮಾಡಬೇಕು ಮಾಡಿದ್ದಾರೆ. ವಿಜಲ್ ಹೌದು ಅಲ್ಲಿ ಕಾಂಪಿಟೇಷನ್ ಮೇಲೆ ಇದ್ದಿದ್ದು, ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇದು. ಇಟ್ ಇಸ್ ಗುಡ್, ನೈಸ್, ಅದ್ಭುತವಾಗಿ ಮಾಡಿದ್ದಾರೆ ಇಬ್ರು. ಬಟ್ ಅದು ಥಿಯೇಟ್ರಲ್ಲಿ ಇಡೀ ಸ್ಕ್ರೀನ್ ಮುಂದೆ ಡ್ಯಾನ್ಸ್ ಮಾಡ್ತಾರೆ, ಹಂಗಿದೆ ಅದು. ಬಿಗ್ ಸ್ಕ್ರೀನಲ್ಲಿ ನಿಮಗೆ ಅದನ್ನು ನೋಡೋಕ್ಕೆ ಹಬ್ಬ. ಸೊ ಧೂಳೆಬ್ಸೋಕ್ಕೆ ಇನ್ನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇರೋದು. KD ಸಿನಿಮಾ ನಾವು ನೋಡೋಕ್ಕೆ ಖುಷಿಯಾಗಿ ಕಾಯ್ತಾ ಇದ್ದೀವಿ. ಪ್ಲೀಸ್ ಆಲ್ ದ ಬೆಸ್ಟ್ ಸರ್ ನಿಮಗೆ, KD ಸಿನಿಮಾ ಟೀಮ್ಗೆ, ಹಾಗೆ ನಿಮಗೆ ಸ್ಪೆಷಲಾಗಿ ಆಲ್ ದ ಬೆಸ್ಟ್ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಇದೆ 30ಕ್ಕೆ ಬರ್ತಿದೆ ಅಣ್ಣ. ಎಲ್ಲರೂ ಯಾರಿಗ್ಯಾರು ಕಿಂಡಲ್ ಮಾಡಿದೆ, ಯಾರಿಗ್ಯಾರಿಗೂ ನೋಯಿಸ್ದೆ, ಯಾರಿಗ್ಯಾರಿಗೂ ತೊಂದರೆ ಕೊಡದೆ,
ಆ ಹೀರೋ ಈ ಹೀರೋ ಈ ಹೀರೋ ಆ ಹೀರೋ ಅಂದೆ. ನಮ್ಮ ಕನ್ನಡ ಸಿನಿಮಾ, ನಮ್ಮ ಚಿತ್ರರಂಗ. ಸೊ ಎಲ್ಲರೂ ಬಂದು ಪ್ರೀತಿಯಿಂದ ಸಿನಿಮಾ ನೋಡಿ, ಸೊ ಎಂಜಾಯ್ ಮಾಡಿ. ಸೊ ನಿಮ್ಮ ಮನಸ್ಸಿಗಳನ್ನ ನೀವು ಹೇಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್, ಲವ್ ಯು.